ಹಿಂದೂ ಇದೆ, ಇವತ್ತು ಇರ್ತೈತಿ, ನಾಳೆ ಇರ್ತೈತೆ. ಅದರಲ್ಲಿ ಏನು ಯಾರು ಮಾಡ್ಲಿಕ್ಕಾಗಲ್ಲ. ಯಾವ ಹಂತಲ್ಲಿದೆ, ಎಲ್ಲಿದೆ ಅಂತ ಕಂಡು ಹಿಡಿಲಿಕ್ಕೆ ಆಗೋಲ್ರಲ್ಲ. ಎಲ್ಲಿ ಅಂತ ಕಂಡು ಹಿಡಿಯೋರು ನೀವು? ಈ ಕಡೆ ಒಬ್ಬಿರ್ತಾನೆ, ಆ ಕಡೆ ಒಬ್ಬಿರ್ತಾನೆ, ಇಲ್ಲಿ ಆರೋಪ ಮಾಡ್ತಾರೆ, ಆ ಕಡೆ ಆರೋಪ ಮಾಡ್ತಾರೆ. ಹಿಂದೂ ಇದೆ, ಇವತ್ತು ಇರ್ತೈತೆ, ನಾಳೆ ಇರ್ತೈತೆ ಇದೆ. ಅದಕ್ಕೆ ಅದನ್ನು ಏನು ಮಾಡಲಿಕ್ಕಾಗಲ್ಲ. ನಿಯಂತ್ರಣ ಮಾಡಬೇಕು, ಬ್ರೇಕ್ ಹಾಕಬೇಕಷ್ಟೇ. ಅದು ಇದ್ದೇ ಇರ್ತೈತೆ. ಹಿಂದೂ ಇದೆ, ಇವತ್ತು ಇರ್ತೈತಿ, ನಾಳೆ ಇರ್ತೈತೆ. ಅದರಲ್ಲಿ ಏನು ಯಾರು ಮಾಡ್ಲಿಕ್ಕಾಗಲ್ಲ. ಯಾವ ಹಂತಲ್ಲಿದೆ, ಎಲ್ಲಿದೆ ಅಂತ ಕಂಡು ಹಿಡಿಲಿಕ್ಕೆ ಆಗೋಲ್ರಲ್ಲ. ಎಲ್ಲಿ ಅಂತ ಕಂಡು ಹಿಡಿಯೋರು ನೀವು? ಈ ಕಡೆ ಒಬ್ಬಿರ್ತಾನೆ, ಆ ಕಡೆ ಒಬ್ಬಿರ್ತಾನೆ, ಇಲ್ಲಿ ಆರೋಪ ಮಾಡ್ತಾರೆ, ಆ ಕಡೆ ಆರೋಪ ಮಾಡ್ತಾರೆ. ಹಿಂದೂ ಇದೆ, ಇವತ್ತು ಇರ್ತೈತೆ, ನಾಳೆ ಇರ್ತೈತೆ ಇದೆ. ಅದಕ್ಕೆ ಅದನ್ನು ಏನು ಮಾಡಲಿಕ್ಕಾಗಲ್ಲ. ನಿಯಂತ್ರಣ ಮಾಡಬೇಕು, ಬ್ರೇಕ್ ಹಾಕಬೇಕಷ್ಟೇ. ಅದು ಇದ್ದೇ ಇರ್ತೈತಿ. ಹಿಂದೂ ಇದೆ, ಇವತ್ತು ಇರ್ತೈತಿ, ನಾಳೆ ಇರ್ತೈತೆ. ಅದರಲ್ಲಿ ಏನು ಯಾರು ಮಾಡ್ಲಿಕ್ಕಾಗಲ್ಲ. ಯಾವ ಹಂತಲ್ಲಿದೆ, ಎಲ್ಲಿದೆ ಅಂತ ಕಂಡು ಹಿಡಿಲಿಕ್ಕೆ ಆಗೋಲ್ರಲ್ಲ. ಎಲ್ಲಿ ಅಂತ ಕಂಡು ಹಿಡಿಯೋರು ನೀವು? ಈ ಕಡೆ ಒಬ್ಬಿರ್ತಾನೆ, ಆ ಕಡೆ ಒಬ್ಬಿರ್ತಾನೆ, ಇಲ್ಲಿ ಆರೋಪ ಮಾಡ್ತಾರೆ, ಆ ಕಡೆ ಆರೋಪ ಮಾಡ್ತಾರೆ. ಯಾಕೆ ಹೀಗೆ ಹೇಳಿದ್ರು ಸತೀಶ್ ಜಾರಕಿಹೊಳಿ ಅವರು? ಒಪ್ಕೊಂಡ್ಬಿಟ್ಟಿದ್ದಾರೆ ಅವರು, ಹೌದು ಹಿಂಗಿದೆ, ಏನು ಮಾಡಕ್ಕೆ ಬರಲ್ಲ ಇದರಲ್ಲಿ ಅಂತ. ನಾಳೆ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಒಂದಷ್ಟು ಹೆಸರು ಕೇಳಿ ಬರ್ತಾ ಇರೋದ್ರಲ್ಲಿ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೂಡ ಪ್ರಾಮಿನೆಂಟ್ ಆದಂಥ ಹೆಸರು. ಇವರೇ ಹಿಂಗೆ ಹೇಳಿಬಿಟ್ರೆ ಇನ್ನು ಉಳಿದ ಜನರ ಕಥೆ ಏನು ಅಂತ ಅನ್ಸುತ್ತೆ. ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ರೆ ಇನ್ನೇನು ಕತೆ? ಕ್ರಮ ತಗೊಳ್ಬೇಕಾಗಿರೋರೇ ಸರ್ಕಾರದಲ್ಲಿರೋರು ಹಿರಿಯ ಸಚಿವರುಗಳು ಈ ಕಮಿಷನ್ ದಂಧೆಯ ವಿರುದ್ಧ ಕಡಿವಾಣ ಹಾಕಿ ಅದನ್ನು ಕಡಿಮೆ ಮಾಡಿ, ಅಥವಾ ಅದನ್ನು ಒಂದು 4 ಕೇಸ್ ಹಿಡಿದು ಕೊಟ್ಟರೆ ಕಮಿಷನ್ ಕಡಿಮೆ ಆಗತ್ತೆ. ಅದನ್ನ ಮಾಡೋಕ್ಕೆ ಬರಲ್ಲ ಅಂತ ಅಂದ್ಬಿಟ್ರೆ ಹೆಂಗೆ? ಇಲ್ಲ, ಒಂದು ರೂಲ್ಸ್ ತಂದುಬಿಡಿ, ಸರ್ಕಾರಿ ಕಾಮಗಾರಿಗಳಿಗೆ ಗುತ್ತಿಗೆದಾರರು ಇಂತಿಷ್ಟು % ಕಮಿಷನ್ ಕೊಡಬೇಕು ಅಂತಾನೆ ಒಂದು ಅಧಿವೇಶನ ಕರೆದು, ಅದಕ್ಕೊಂದು ಸ್ಪೆಷಲ್ ಅಧಿವೇಶನ ಕರೆದು ಒಂದು ಪಾಸ್ ಮಾಡಿಬಿಡಿ ರೆಸೊಲ್ಯೂಷನ್. ಬೆಸ್ಟ್ ಅದು. ಅದು ಇದ್ದೇ ಇರ್ತೈತಿ. ಹಿಂದೂ ಇದೆ, ಇವತ್ತು ಇರ್ತೈತಿ, ನಾಳೆ ಇರ್ತೈತೆ. ಅದರಲ್ಲಿ ಏನು ಯಾರು ಮಾಡ್ಲಿಕ್ಕಾಗಲ್ಲ. ಯಾವ ಹಂತಲ್ಲಿದೆ, ಎಲ್ಲಿದೆ ಅಂತ ಕಂಡು ಹಿಡಿಲಿಕ್ಕೆ ಆಗೋಲ್ರಲ್ಲ. ಎಲ್ಲಿ ಅಂತ ಕಂಡು ಹಿಡಿಯೋರು ನೀವು? ಈ ಕಡೆ ಒಬ್ಬಿರ್ತಾನೆ, ಆ ಕಡೆ ಒಬ್ಬಿರ್ತಾನೆ, ಇಲ್ಲಿ ಆರೋಪ ಮಾಡ್ತಾರೆ, ಆ ಕಡೆ ಆರೋಪ ಮಾಡ್ತಾರೆ. ಹಿಂದೂ ಇದೆ, ಇವತ್ತು ಇರ್ತೈತಿ, ನಾಳೆ ಇರ್ತೈತೆ ಇದೆ. ಅದಕ್ಕೆ ಅದನ್ನು ಏನು ಮಾಡಲಿಕ್ಕಾಗಲ್ಲ. ಓಕೆ, ನಮ್ಮ ಜೊತೆ ಈ ಕುರಿತಾಗಿ ಮಾತನಾಡೋದಕ್ಕೆ ಹುಮ್ನಾಬಾದ್ ಶಾಸಕ ಸಿದ್ದು ಪಾಟೀಲ್ ಫೋನ್ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಸಿದ್ದು ಪಾಟೀಲ್ ಅವರೇ. ಮೇಡಮ್ ನಮಸ್ತೆ. ಸತೀಶ್ ಜಾರಕಿಹೊಳಿ ಅವರು ಬಹಳ ಸೀನಿಯರ್ ಲೀಡರ್, ಮುಖ್ಯಮಂತ್ರಿ ಸ್ಥಾನಕ್ಕೆ ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಹಿಂದೂ ಇತ್ತು ಕಮಿಷನ್ ವಿಚಾರ ದಂಧೆ ಈಗಲೂ ಇದೆ, ಮುಂದೂ ಇದೆ ಅಂತ ಈ ಗುತ್ತಿಗೆದಾರರ ಆರೋಪಕ್ಕೆ ಹೇಳಿದ್ರು ಅವರು. ಏನ್ ಹೇಳಕ್ ಬಯಸ್ತೀರಿ? ನೋಡಿ ಮೇಡಮ್, ಈ ಒಂದು ಸರ್ಕಾರ ಬಂದಿದ ಮೇಲೆ ಈ ತರದ್ದು ಬಹಳಷ್ಟು ಇದೆ ಮೇಡಮ್. ಈಗ ಏನ್ ಗುತ್ತಿಗೆದಾರರು ಇದ್ದಾರ, ಅವ್ರು ಬಹಳಷ್ಟು ಕಷ್ಟದಾಗ ಇದ್ದಾರೆ ಮೇಡಮ್. ಇವತ್ತು ಅವ್ರು ಕೆಲಸ ತಗೋಬೇಕಂದ್ರೂ ಕೂಡ ಕಮಿಷನ್ ಕೊಡ್ಬೇಕು, ಬಿಲ್ಲಿಗೆ ಕೂಡ ಕಮಿಷನ್ ಕೊಡ್ಬೇಕು, ಯಾವುದೇ ಏನು ಮಾಡ್ಬೇಕಂದ್ರೆ ಕಮಿಷನ್ ಕೊಡಲೇನೆ ಈ ಒಂದು ಸರ್ಕಾರ ಬಂದಿದ ಮೇಲೆ ಯಾವುದು ಕೂಡ ಕೆಲಸ ಆಗ್ತಾ ಇಲ್ಲ ಮೇಡಮ್. ಇವತ್ತು ಗುತ್ತಿಗೆದಾರಗಳು ನೋಡಿ, ಇವತ್ತು ವರ್ಕ್ ಮಾಡ್ಬೇಕಂತಂದ್ರ ದುಡ್ಡು ಬೇಕು ಮೇಡಮ್, ಬಿಲ್ ಬೇಕು ಅವರಿಗೆ. 4 3 ವರ್ಷ ಆದ್ರೂ ಕೂಡ ಇವತ್ತು ಬಿಲ್ ಆಗ್ತಾ ಇಲ್ಲ. ಈಗ ನಮ್ಮ ಕ್ಷೇತ್ರದಲ್ಲೇ ನೋಡಿ, ಸ್ಲಮ್ ಬೋರ್ಡ್ಲಿಂದ ನಮ್ ಸರ್ಕಾರ ಇದ್ದಾಗ 1000 ಮನೆ ಕೊಟ್ಟಿದ್ರು ಮೇಡಮ್ ಬಡ ಜನರಿಗಾಗಿ. ಇವತ್ತ ಗುತ್ತಿಗೆದಾರ ಆ ಕೆಲಸನೇ ಮಾಡ್ತಾ ಇಲ್ಲ. ಯಾಕಂತಂದ್ರೆ ಬಿಲ್ಲೇ ಆಗ್ತಾ ಇಲ್ಲ, ಸರ್ಕಾರ ಹತ್ರ ದುಡ್ಡೇ ಇಲ್ಲ. ನಾನು ಇದ್ರ ಬಗ್ಗೆನೂ ಕೂಡ ಪ್ರಶ್ನೆ ಮಾಡಿದೆ ಅವಾಗ ಸದನಲ್ಲಿ. ಆದ್ರೆ ಈವರೆಗೂ ಕೂಡ ಅವ್ರ ಬಿಲ್ಲೇ ಆಗ್ತಾ ಇಲ್ಲ ಮೇಡಮ್. ಸಿದ್ದು ಪಾಟೀಲ್ ಅವರ ಯಾಕೆ ಹಿಂಗೆ ಆರಾಮಾಗಿ ಹೇಳಿ ಜಯಿಸ್ಕೊಳ್ಬಹುದು ಗೊತ್ತಾ? ಕ್ಷಮಿಸಿ, ಈ ಬಿಜೆಪಿ ಸರ್ಕಾರದ ಕಾಲದಲ್ಲೂ ಕೂಡ 40% ಆರೋಪ ಮಾಡಿದ್ರಿಂದಾನೇ ಸರ್ಕಾರ ಬಿತ್ತು. ಸೊ ಅವತ್ತು ಇದೆ, ಇವತ್ತು ಇದೆ ಅಂತ ಆ ತರದಲ್ಲೇನೆ ಹೇಳಿದ್ದು ಸತೀಶ್ ಜಾರಕಿಹೊಳಿ ಅವರು. ಅಲ್ಲ, ಈಗ ಆ ಟೈಮ್ದಾಗ ಏನ್ ಮಾಡಿದಾರಂತ ತಮಗೂ ಕೂಡ ಗೊತ್ತು. ಸುಳ್ಳು ಆರೋಪಗಳನ್ನ ಮಾಡಿ ಸರ್ಕಾರ ಜನರಿಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡಿ, ಮತ್ತೆ ಈಗ ಜನರ ಆಶೀರ್ವಾದ ಮಾಡಿದಾರ. 136 ಸೀಟ್ ಬಂದಿದೆಯಲ್ಲ ಈ ಕಾಂಗ್ರೆಸ್ ಸರ್ಕಾರ. ಮತ್ತೆ ಇವ್ರ ಒಳ್ಳೆ ರೀತಿ ನಡ್ಸ್ಕೊಂಡು ಹೋಗ್ಬೇಕಲ್ಲ ಮತ್ತೀಗ. ಸಿದ್ದು ಪಾಟೀಲ್ ಅವರೇ, ಇವತ್ತು ತಾವು JDS BJP ಪ್ರತಿಪಕ್ಷದಲ್ಲಿ ಕೂತಿದ್ದೀರಿ. ಸರ್ಕಾರಕ್ಕೆ ಚೆನ್ನಾಗಿ ಚಾಟಿ ಬೀಸ್ಬೋದಲ್ವಾ? ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂಡರ್ ಅಲ್ಲಿ ತರ್ಬೋದಲ್ವಾ ಈ ಅಕ್ರಮಗಳನ್ನ ಬಯಲಿಗೆ ಇಳಿಬೋದಲ್ವಾ? ಹೇಗೆ ಅವತ್ತು ಕಾಂಗ್ರೆಸ್ ಗುತ್ತಿಗೆದಾರರನ್ನ ಉಪಯೋಗಿಸ್ಕೊಂಡೇ ಬಿಜೆಪಿ ವಿರುದ್ಧ ಆರೋಪ ಮಾಡ್ತೋ, ಇವತ್ತು ನೀವು ಪ್ರತಿಪಕ್ಷದಲ್ಲಿ ಇದ್ದೀರಿ, ಮಾಡ್ಬೋದಲ್ವಾ?
ಮಾಡ್ಬೋದು ಮೇಡಮ್. ನಾವು ಯಾವುದಕ್ಕೂ ಕೂಡ ಬಿಡ್ತಾ ಇಲ್ಲ ಮೇಡಮ್. ಎಲ್ಲಿ ಸರ್ಕಾರ ತಪ್ಪು ಮಾಡ್ತಾ ಇದೆಯಾ ಅದ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಒಂದೇ ಒಂದು ಸ್ಪಷ್ಟವಾದ ಹಗರಣ ಕಾಣ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಬಿಜೆಪಿ ಅಥವಾ JDS ಒಟ್ಟಾಗಿ ನೀವು ಹೋರಾಟ ಮಾಡಿದಂಥದ್ದು ಎಸ್ಪೆಷಲಿ ಈ ಕಮಿಷನ್ ವಿಚಾರದಲ್ಲಿ 40% ಕಮಿಷನ್ಗೆ ಸರ್ಕಾರ ಬೀಳುತ್ತೆ ಅಂತಾದ್ರೆ ಇವತ್ತು 60-70% ಕಮಿಷನ್ಗೆ ಅದು ಇರುತ್ತೆ ಅಂತ ಹೇಳ್ತಾರಲ್ಲ ಸೀನಿಯರ್ ನಿನ್ನೆ ಕೊಟ್ಟಿದ್ರು ಮೇಡಮ್. ನಿನ್ನೆ ಏನು ನಮ್ಮ ಪಕ್ಷದಿಂದ ರಾಜ್ಯ ಕಾರ್ಯಕಾರಿಣಿ ಕಾರ್ಯಕ್ರಮ ಇತ್ತು. ಎಲ್ಲರೂ ಕೂಡ ಅದ್ರಲ್ಲಿದ್ದರು. ಆದ್ರೆ ಇವತ್ತು ನಮ್ದು ಎಲ್ಲಾ ನಾಯಕರ ಗಮನಕ್ಕೆ ಬಂದಿದ್ಮೇಲೆ ಇದ್ರ ಬಗ್ಗೆ ಹೋರಾಟ ಮಾಡ್ತಾರೆ ಮೇಡಮ್. ಓಕೆ, ಯಾಕೆ ಮೊನ್ನೆನೂ ಕೂಡ ತಾವು ನೋಡ್ತಾ ಇದ್ದೀರಿ ಏನ್ ಇದ್ರಲ್ಲಿ ಭ್ರಷ್ಟಾಚಾರ ಆಗಿತ್ತು ಅಬಕಾರಿ ಇಲಾಖೆಯಲ್ಲಿ. ನಾವು ಆವರಾತ್ರಿ ಧರಣಿನೂ ಕೂಡ ಮಾಡಿದ್ದೆವು. ಮತ್ತ ಸರ್ಕಾರಕ್ಕೆ ಏನಿವತ್ತ ಅಲ್ಲಿ ಮಂತ್ರಿ ಇದ್ದಾರ ಅವ್ರ ಇದ್ರಲ್ಲಿ ಇದಿದೆ ಅಂತ ಇವತ್ತು ಅಧಿಕಾರಿಗಳೇ ಹೇಳ್ತಾ ಇದ್ದಾರೆ ಮೇಡಮ್. ಓಕೆ, ಥ್ಯಾಂಕ್ ಯು ಸಿದ್ದು ಪಾಟೀಲ್ ಅವರೇ ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಕ್ಕೆ. ಹಿಂದಿ ಇದೆ, ಇವತ್ತು ನಾಳೆ ಇರ್ತೈತೆ. ಅದರಲ್ಲಿ ಏನು ಯಾರು ಮಾಡ್ಲಿಕ್ಕಾಗಲ್ಲ. ಯಾವ ಹಂತಲ್ಲಿದೆ ಎಲ್ಲಿದೆ ಅಂತ ಕಂಡು ಹಿಡಿಲಿಕ್ಕೆ ಆಗೋಲ್ರಲ್ಲ. ಎಲ್ಲಿ ಅಂತ ಕಂಡು ಹಿಡಿಯೋರು ನೀವು. ಈ ಕಡೆ ಒಬ್ಬ ಇರ್ತಾನೆ, ಆ ಕಡೆ ಒಬ್ಬ ಇರ್ತಾನೆ. ಇಲ್ಲಿ ಆರೋಪ ಮಾಡ್ತಾರೆ, ಆ ಕಡೆ ಆರೋಪ ಮಾಡ್ತಾರೆ. ಹಿಂದೂ ಇದೆ, ಇವತ್ತು ಇರ್ತೈತೆ, ನಾಳೆ ಇರುತ್ತದೆ ಇದೆ. ಅದಕ್ಕೆ ಅದನ್ನ ಏನು ಮಾಡ್ಲಿಕ್ಕಾಗಲ್ಲ. ನಿಯಂತ್ರಣ ಮಾಡಬೇಕು, ಬ್ರೇಕ್ ಹಾಕಬೇಕು ಅಷ್ಟೇ. ಅದು ಇದ್ದೇ ಇರ್ತದೆ. ಹಿಂದೂ ಇದೆ, ಇವತ್ತು ಇರ್ತೈತೆ, ನಾಳೆ ಇರ್ತೈತೆ. ಅದರಲ್ಲಿ ಏನು ಯಾರು ಮಾಡ್ಲಿಕ್ಕಾಗಲ್ಲ. ಯಾವ ಹಂತಲ್ಲಿದೆ ಎಲ್ಲಿದೆ ಅಂತ ಕಂಡು ಹಿಡಿಲಿಕ್ಕೆ ಆಗೋಲ್ರಲ್ಲ. ಎಲ್ಲಿ ಅಂತ ಕಂಡು ಹಿಡಿಯೋರು ನೀವು. ಈ ಕಡೆ ಒಬ್ಬ ಇರ್ತಾನೆ, ಆ ಕಡೆ ಒಬ್ಬ ಇರ್ತಾನೆ. ಇಲ್ಲಿ ಆರೋಪ ಮಾಡ್ತಾರೆ, ಆ ಕಡೆ ಆರೋಪ ಮಾಡ್ತಾರೆ. ಹಿಂದೂ ಇದೆ, ಇವತ್ತು ಇರ್ತೈತೆ, ನಾಳೆ ಇರುತ್ತದೆ ಇದೆ. ಅದಕ್ಕೆ ಅದನ್ನ ಏನು ಮಾಡ್ಲಿಕ್ಕಾಗಲ್ಲ. ನಿಯಂತ್ರಣ ಮಾಡಬೇಕು, ಬ್ರೇಕ್ ಹಾಕಬೇಕು ಅಷ್ಟೇ. ಅದು ಇದ್ದೇ ಇರ್ತದೆ. ಹಿಂದೂ ಇದೆ, ಇವತ್ತು ಇರ್ತೈತೆ, ನಾಳೆ ಇರ್ತೈತೆ. ಅದರಲ್ಲಿ ಏನು ಯಾರು ಮಾಡ್ಲಿಕ್ಕಾಗಲ್ಲ. ಯಾವ ಹಂತಲ್ಲಿದೆ ಎಲ್ಲಿದೆ ಅಂತ ಕಂಡು ಹಿಡಿಲಿಕ್ಕೆ ಆಗೋಲ್ರಲ್ಲ. ಎಲ್ಲಿ ಅಂತ ಕಂಡು ಹಿಡಿಯೋರು ನೀವು. ಈ ಕಡೆ ಒಬ್ಬ ಇರ್ತಾನೆ, ಆ ಕಡೆ ಒಬ್ಬ ಇರ್ತಾನೆ. ಇಲ್ಲಿ ಆರೋಪ ಮಾಡ್ತಾರೆ, ಆ ಕಡೆ ಆರೋಪ ಮಾಡ್ತಾರೆ. ಯಾಕೆ ಹೀಗೆ ಹೇಳಿದ್ರು ಸತೀಶ್ ಜಾರಕಿಹೊಳಿ ಅವರು? ಒಪ್ಕೊಂಡ್ಬಿಟ್ಟಿದ್ದಾರೆ ಅವರು, ಹೌದು ಹಿಂಗಿದೆ, ಏನು ಮಾಡಕ್ ಬರಲ್ಲ ಇದರಲ್ಲಿ ಅಂತ. ನಾಳೆ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಒಂದಷ್ಟು ಹೆಸರು ಕೇಳಿ ಬರ್ತಾ ಇರೋದ್ರಲ್ಲಿ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೂಡ ಪ್ರಾಮಿನೆಂಟ್ ಆದಂಥ ಹೆಸರು. ಇವರೇ ಹಿಂಗೆ ಹೇಳಿಬಿಟ್ರೆ ಇನ್ನು ಉಳಿದ ಜನರ ಕಥೆ ಏನು ಅಂತ ಅನ್ಸುತ್ತೆ. ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ರೆ ಇನ್ನೇನು ಕತೆ? ಕ್ರಮ ತಗೊಳ್ಬೇಕಾಗಿರೋರೇ ಸರ್ಕಾರದಲ್ಲಿರೋರು ಹಿರಿಯ ಸಚಿವರುಗಳು ಈ ಕಮಿಷನ್ ದಂಧೆಯ ವಿರುದ್ಧ ಕಡಿವಾಣ ಹಾಕಿ ಅದನ್ನು ಕಡಿಮೆ ಮಾಡಿ ಅಥವಾ ಅದನ್ನು ಒಂದು 4 ಕೇಸ್ ಹಿಡಿದು ಕೊಟ್ಟರೆ ಕಮಿಷನ್ ಕಡಿಮೆ ಆಗತ್ತೆ. ಅದನ್ನ ಮಾಡೋಕ್ಕೆ ಬರಲ್ಲ ಅಂತ ಅಂದ್ಬಿಟ್ರೆ ಹೆಂಗೆ? ಇಲ್ಲ, ಒಂದು ರೂಲ್ಸ್ ತಂದುಬಿಡಿ. ಸರ್ಕಾರಿ ಕಾಮಗಾರಿಗಳಿಗೆ ಗುತ್ತಿಗೆದಾರರು ಇಂತಿಷ್ಟು % ಕಮಿಷನ್ ಕೊಡಬೇಕು ಅಂತಾನೆ ಒಂದು ಅಧಿವೇಶನ ಕರೆದು, ಅದಕ್ಕೊಂದು ಸ್ಪೆಷಲ್ ಅಧಿವೇಶನ ಕರೆದು ಒಂದು ಪಾಸ್ ಮಾಡಿಬಿಡಿ ರೆಸಲ್ಯೂಷನ್. ಬೆಸ್ಟ್ ಅದು. ಇವತ್ತು ಅದು ಇದ್ದೇ ಇರ್ತದೆ. ಹಿಂದೂ ಇದೆ, ಇವತ್ತು ಇರ್ತೈತೆ, ನಾಳೆ ಇರ್ತೈತೆ. ಅದರಲ್ಲಿ ಏನು ಯಾರು ಮಾಡ್ಲಿಕ್ಕಾಗಲ್ಲ. ಯಾವ ಹಂತಲ್ಲಿದೆ ಎಲ್ಲಿದೆ ಅಂತ ಕಂಡು ಹಿಡಿಲಿಕ್ಕೆ ಆಗೋಲ್ರಲ್ಲ. ಎಲ್ಲಿ ಅಂತ ಕಂಡು ಹಿಡಿಯೋರು ನೀವು. ಈ ಕಡೆ ಒಬ್ಬ ಇರ್ತಾನೆ, ಆ ಕಡೆ ಒಬ್ಬ ಇರ್ತಾನೆ. ಇಲ್ಲಿ ಆರೋಪ ಮಾಡ್ತಾರೆ, ಆ ಕಡೆ ಆರೋಪ ಮಾಡ್ತಾರೆ. ಹಿಂದೂ ಇದೆ, ಇವತ್ತು ಇರ್ತೈತೆ, ನಾಳೆ ಇರುತ್ತದೆ ಇದೆ. ಅದಕ್ಕೆ ಅದನ್ನ ಏನು ಮಾಡ್ಲಿಕ್ಕಾಗಲ್ಲ. ಓಕೆ, ನಮ್ಮ ಜೊತೆ ಈ ಕುರಿತಾಗಿ ಮಾತನಾಡೋದಕ್ಕೆ ಹುಮ್ನಾಬಾದ್ ಶಾಸಕ ಸಿದ್ದು ಪಾಟೀಲ್ ಫೋನ್ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಸಿದ್ದು ಪಾಟೀಲ್ ಅವರೇ. ಮೇಡಮ್ ನಮಸ್ತೆ. ಸತೀಶ್ ಜಾರಕಿಹೊಳಿ ಅವರು ಬಹಳ ಸೀನಿಯರ್ ಲೀಡರ್, ಮುಖ್ಯಮಂತ್ರಿ ಸ್ಥಾನಕ್ಕೆ ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಹಿಂದೂ ಇತ್ತು ಕಮಿಷನ್ ವಿಚಾರ ದಂಧೆ ಈಗಲೂ ಇದೆ, ಮುಂದೂ ಇದೆ ಅಂತ ಈ ಗುತ್ತಿಗೆದಾರರ ಆರೋಪಕ್ಕೆ ಹೇಳಿದ್ರು ಅವರು. ಏನ್ ಹೇಳಕ್ ಬಯಸ್ತೀರಿ? ನೋಡಿ ಮೇಡಮ್, ಈ ಒಂದು ಸರ್ಕಾರ ಬಂದಿದ ಮೇಲೆ ಈ ತರದ್ದು ಬಹಳಷ್ಟು ಇದೆ ಮೇಡಮ್. ಈಗ ಏನ್ ಗುತ್ತಿಗೆದಾರರು ಇದ್ದಾರ ಅವ್ರು ಬಹಳಷ್ಟು ಕಷ್ಟದಾಗ ಇದ್ದಾರೆ ಮೇಡಮ್. ಇವತ್ತು ಅವ್ರು ಕೆಲಸ ತಗೋಬೇಕಂದ್ರೂ ಕೂಡ ಕಮಿಷನ್ ಕೊಡ್ಬೇಕು, ಬಿಲ್ಲಿಗೆ ಕೂಡ ಕಮಿಷನ್ ಕೊಡ್ಬೇಕು. ಯಾವುದೇ ಏನು ಮಾಡ್ಬೇಕಂದ್ರೆ ಕಮಿಷನ್ ಕೊಡಲೇನೆ ಈ ಒಂದು ಸರ್ಕಾರ ಬಂದಿದ ಮೇಲೆ ಯಾವುದು ಕೂಡ ಕೆಲಸ ಆಗ್ತಾ ಇಲ್ಲ ಮೇಡಮ್. ಇವತ್ತು ಗುತ್ತಿಗೆದಾರಗಳು ನೋಡಿ, ಇವತ್ತು ವರ್ಕ್ ಮಾಡ್ಬೇಕಂತಂದ್ರ ದುಡ್ಡು ಬೇಕು ಮೇಡಮ್, ಬಿಲ್ ಬೇಕು ಅವರಿಗೆ. 4 3 ವರ್ಷ ಆದ್ರೂ ಕೂಡ ಇವತ್ತು ಬಿಲ್ ಆಗ್ತಾ ಇಲ್ಲ. ಈಗ ನನ್ನ ಕ್ಷೇತ್ರದಲ್ಲೇ ನೋಡಿ, ಸ್ಲಮ್ ಬೋರ್ಡ್ಲಿಂದ ನಮ್ ಸರ್ಕಾರ ಇದ್ದಾಗ 1000 ಮನೆ ಕೊಟ್ಟಿದ್ರು ಮೇಡಮ್ ಬಡ ಜನರಿಗಾಗಿ. ಇವತ್ತ ಗುತ್ತಿಗೆದಾರ ಆ ಕೆಲ್ಸನೇ ಮಾಡ್ತಾ ಇಲ್ಲ. ಯಾಕಂತಂದ್ರೆ ಬಿಲ್ಲೇ ಆಗ್ತಾ ಇಲ್ಲ, ಸರ್ಕಾರ ಹತ್ರ ದುಡ್ಡೇ ಇಲ್ಲ. ನಾನು ಇದ್ರ ಬಗ್ಗೆನೂ ಕೂಡ ಪ್ರಶ್ನೆ ಮಾಡಿದೆ ಅವಾಗ ಸದನದಲ್ಲಿ. ಆದ್ರೆ ಈವರೆಗೂ ಕೂಡ ಅವ್ರ ಬಿಲ್ಲೇ ಆಗ್ತಾ ಇಲ್ಲ ಮೇಡಮ್. ಸಿದ್ದು ಪಾಟೀಲ್ ಅವರ ಯಾಕೆ ಹಿಂಗೆ ಆರಾಮಾಗಿ ಹೇಳಿ ಜಯಿಸ್ಕೊಳ್ಬಹುದು ಗೊತ್ತಾ? ಕ್ಷಮಿಸಿ, ಈ ಬಿಜೆಪಿ ಸರ್ಕಾರದ ಕಾಲದಲ್ಲೂ ಕೂಡ 40% ಆರೋಪ ಮಾಡಿದ್ರಿಂದಾನೇ ಸರ್ಕಾರ ಬಿತ್ತು.
ಸೊ ಅವತ್ತು ಇದೆ ಇವತ್ತು ಇದೆ ಅಂತ ಆ ಥರದಲ್ಲೇನೆ ಹೇಳಿದ್ದು ಸತೀಶ್ ಜಾರಕಿಹೊಳಿ ಅವರು. ಅಲ್ಲ, ಈಗ ಆ ಟೈಮ್ದಾಗ ಏನ್ ಮಾಡಿದಾರಂತ ತಮಗೂ ಕೂಡ ಗೊತ್ತು. ಸುಳ್ಳು ಆರೋಪಗಳನ್ನ ಮಾಡಿ ಸರ್ಕಾರ ಜನರಿಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡಿ, ಮತ್ತೆ ಈಗ ಜನರ ಆಶೀರ್ವಾದ ಮಾಡಿದಾರ. 136 ಸೀಟ್ ಬಂದಿದೆಯಲ್ಲ ಈ ಕಾಂಗ್ರೆಸ್ ಸರ್ಕಾರ. ಮತ್ತೆ ಇವ್ರ ಒಳ್ಳೆ ರೀತಿ ನಡ್ಸ್ಕೊಂಡು ಹೋಗ್ಬೇಕಲ್ಲ ಮತ್ತೀಗ. ಸಿದ್ದು ಪಾಟೀಲ್ ಅವರೇ, ಇವತ್ತು ತಾವು JDS BJP ಪ್ರತಿಪಕ್ಷದಲ್ಲಿ ಕೂತಿದ್ದೀರಿ. ಸರ್ಕಾರಕ್ಕೆ ಚೆನ್ನಾಗಿ ಚಾಟಿ ಬೀಸ್ಬೋದಲ್ವಾ? ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂಡರ್ ಅಲ್ಲಿ ತರ್ಬೋದಲ್ವಾ ಈ ಅಕ್ರಮಗಳನ್ನ ಬಯಲಿಗೆ ಎಳಿಬೋದಲ್ವಾ? ಹೇಗೆ ಅವತ್ತು ಕಾಂಗ್ರೆಸ್ ಗುತ್ತಿಗೆದಾರರನ್ನ ಉಪಯೋಗಿಸ್ಕೊಂಡೇ BJP ವಿರುದ್ಧ ಆರೋಪ ಮಾಡ್ತೋ, ಇವತ್ತು ನೀವು ಪ್ರತಿಪಕ್ಷದಲ್ಲಿ ಇದ್ದೀರಿ, ಮಾಡ್ಬೋದಲ್ವಾ? ಮಾಡ್ಬೋದು ಮೇಡಮ್. ನಾವು ಯಾವುದಕ್ಕೂ ಕೂಡ ಬಿಡ್ತಾ ಇಲ್ಲ ಮೇಡಮ್. ಎಲ್ಲಿ ಸರ್ಕಾರ ತಪ್ಪು ಮಾಡ್ತಾ ಇದೆಯಾ ಅದರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಒಂದೇ ಒಂದು ಸ್ಪಷ್ಟವಾದ ಹಗರಣ ಕಾಣ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. BJP ಅಥವಾ JDS ಒಟ್ಟಾಗಿ ನೀವು ಹೋರಾಟ ಮಾಡಿದಂಥದ್ದು, ಎಸ್ಪೆಷಲಿ ಈ ಕಮಿಷನ್ ವಿಚಾರದಲ್ಲಿ 40% ಕಮಿಷನ್ಗೆ ಸರ್ಕಾರ ಬೀಳುತ್ತೆ ಅಂತಾದ್ರೆ ಇವತ್ತು 60-70% ಕಮಿಷನ್ಗೆ ಅದು ಇರುತ್ತೆ ಅಂತ ಹೇಳ್ತಾರಲ್ಲ ಸೀನಿಯರ್. ನಿನ್ನೆ ಕೊಟ್ಟಿದ್ರು ಮೇಡಮ್. ನಿನ್ನೆ ಏನು ನಮ್ಮ ಪಕ್ಷದಿಂದ ಕಾರ್ಯಕಾರಿಣಿ, ರಾಜ್ಯ ಕಾರ್ಯಕಾರಿಣಿ ಕಾರ್ಯಕ್ರಮ ಇತ್ತು. ಎಲ್ಲರೂ ಕೂಡ ಅದರಲ್ಲಿದ್ದರು. ಆದ್ರೆ ಇವತ್ತು ನಮ್ದು ಎಲ್ಲಾ ನಾಯಕರ ಗಮನಕ್ಕೆ ಬಂದಿದ್ಮೇಲೆ ಇದ್ರ ಬಗ್ಗೆ ಹೋರಾಟ ಮಾಡ್ತಾರೆ ಮೇಡಮ್. ಓಕೆ. ಯಾಕೆ ಮೊನ್ನೆನೂ ಕೂಡ ತಾವು ನೋಡ್ತಾ ಇದ್ದೀರಿ, ಏನ್ ಇದ್ರಲ್ಲಿ ಭ್ರಷ್ಟಾಚಾರ ಆಗಿತ್ತು ಅಬಕಾರಿ ಇಲಾಖೆಯಲ್ಲಿ. ನಾವು ಆ ರಾತ್ರಿ ಧರಣಿನೂ ಕೂಡ ಮಾಡಿದ್ದೆವು. ಮತ್ತ ಸರ್ಕಾರಕ್ಕೆ ಏನ್ ಇವತ್ತ ಅಲ್ಲಿ ಮಂತ್ರಿ ಇದ್ದಾರ ಅವ್ರ ಇದ್ರಲ್ಲಿ ಇದಿದೆ ಅಂತ ಇವತ್ತು ಅಧಿಕಾರಿಗಳೇ ಹೇಳ್ತಾ ಇದಾರೆ ಮೇಡಮ್. ಓಕೆ, ಥ್ಯಾಂಕ್ ಯು ಸಿದ್ದು ಪಾಟೀಲ್ ಅವರೇ, ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಕ್ಕೆ.